ಇಲ್ಲಿ ಸಹ ಹಾಗೇನೆ ಸ್ವಲ್ಪ ಇಲ್ಲಿದೊಂದು ಪ್ರಾಬ್ಲಮ್ ಎಲ್ಲ ಇತ್ತು. ಕೆಲವೊಂದು ಕಟ್ ಮಾಡಬೇಕಾದ್ರೆ ಒಂದು ಸಣ್ಣ ಕಿಡಿಯ ಸ್ಪಾರ್ಕ್ ಡ್ರಮ್ ಒಳಗೆ ಹೋಯ್ತು, ಫುಲ್ ಬ್ಲಾಸ್ಟ್ ಆಗಿ ಅದರದ್ದು ಮುಚ್ಚಳ ಇದೆಯಲ್ಲ, ಮುಚ್ಚಳ ಬಂದು ಇವನ್ ಕಾಲಿಗೆ ಹೊಡೆದು ಒಂದು ದಿವಸ ಶೂಟಿಂಗ್ಗೆ ಕ್ಯಾನ್ಸಲ್ ಎಲ್ಲ ಮಾಡಿಸಿದ್ರು. ಅವನ ಕಾಲು 2 ತುಂಡಾಗಿತ್ತು. ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಅಲ್ಲಿ, ತುಂಬಾ ಆಗಿದೆ ಆ ಥರದ್ದು. ಇದು ಕಣ್ಣೆದುರು ನಡೆದದ್ದು. ನಾವು ಬಂತು ಮರುಭೂಮಿಯಲ್ಲಿ ಹಸಿರು ಹೇಗೆ ಇದು, ಇಲ್ಲಿ ಗೋವಾದಲ್ಲೆಲ್ಲ ಶೂ ಅದಿದೆಲ್ಲ ತಗೊಂಡು ಮರುಭೂಮಿಯಲ್ಲಿ ಹಾಕಿದ್ರೆ ಎಲ್ಲ ಕಿತ್ಕೊಂಡ್ಬಂತಿದ್ದು ಗಮ್ ಎಲ್ಲ. ನಮ್ಗೆ ಯಾವ ಥರ ಆಗಿದೆ ಅಂದರೆ ಚಿಕನ್, ಈ ಜನ್ಮಕ್ಕೆ ಚಿಕನ್ ಸಾಕಾಗಿದೆ. ಮಜಾ ಭಾರತದಿಂದ ಫೋನ್ ಬಂತು, 2 ಡೈನೋಸಾರ್ ಬೇಕು ಮಾಡಿಕೊಡ್ತೀರಾ ಅಂತ. ಮಿನಿ ಬ್ರಾಡ್ವೇ ಶೋ ನೋಡಿದಂಗೆ ಆಯ್ತು. ಸೊ ಎಲ್ರಿಗೂ ಹ್ಯಾಟ್ಸ್ ಆಫ್. ಚಾಂಪಿಯನ್ ಅಂತೇಳಿ ಒಂದು ಪ್ರೋಗ್ರಾಮ್ ಮಾಡಿದ್ವಿ, ಕಲರ್ ಸೂಪರ್ ಅಲ್ಲಿ. ಅದರಲ್ಲಿ ರಿಯಾಲಿಟಿ ಶೋ ಫಸ್ಟ್. ಅದಕ್ಕೆ ಇವರು ರೆಹಮಾನ್ ಆಂಕರ್ ಆಗಿದ್ರು, ನ್ಯೂಸ್ ಚಾನೆಲ್ ಅವರು. ಫಸ್ಟ್ ಟೈಮ್ ಅವರು ಕೂಡ ರಿಯಾಲಿಟಿ ಶೋ ಅಲ್ಲಿ ವರ್ಕ್ ಮಾಡ್ತಿದ್ರು. ಅದು ಯಾವ ಥರ ಅಂದರೆ, ಅದರಲ್ಲಿ ಕಾನ್ಸೆಪ್ಟ್ ಯಾವ ಥರ ಅಂದರೆ 3 ಇದನ್ನ ತೋರಿಸ್ಬೇಕು: ನೆಲ, ಜಲ, ಕಾಡು, ಆ ಥರ. ನಾವು ಸಮುದ್ರ ಅಂತೇಳಿ, ನೀರಿಗೆ ಅಂತೇಳಿ ಗೋವಾಕ್ಕೆ ಹೋಗಿದ್ವಿ ಸ್ಟಾರ್ಟಿಂಗ್. ಅಲ್ಲಿ ಗೋವಾದಲ್ಲಿ ಕೂಡ ಹಾಗೇನೆ ಒಳ್ಳೆ ಇದಿತ್ತು ಸ್ಟಾರ್ಟಿಂಗ್ ಎಲ್ಲ. ನಾವು ಇಲ್ಲಿಂದ ಉಡುಪಿಯಿಂದ ಹೋದವರು, ಬೆಂಗಳೂರಿಂದ ಅವ್ರು ಬರುವಾಗ ನಾವು ಇಲ್ಲಿಂದ ಅಲ್ಲಿ ಎಂಟ್ರಿ ಆಗಿದ್ವಿ. ನಮ್ಗೆ ಇಲ್ಲಿಂದ ಹತ್ರ ಆಗ್ತಿತ್ತು. ನಾವಂದ್ರೆ ಬೆಂಗಳೂರಲ್ಲಿ ಜಾಸ್ತಿ ನಿಲ್ತಾ ಇರ್ಲಿಲ್ಲ, ನಾವು ವರ್ಕ್ ಮುಗಿಸಿ ಸೀದಾ ಊರಿಗೆ ಬರ್ತಿದ್ವಿ. ಹಾಗಾಗಿ ನಮ್ ಕಾಲ್ ಬಂದ್ರೆ ಅವ್ರು ಹೇಳ್ತಿದ್ರು, ನಾವು ಇವತ್ತು ಹೊರಡ್ತೇವೆ, ನೀವು ಅಲ್ಲಿಂದ ಹೊರಡಿ ಹಾಗೆ. ಹಾಗಾಗಿ ನಾವು ಇಲ್ಲಿಂದ ಹೊರಟ್ವಿ. ನಾವು ಗೋವಾದಲ್ಲಿ ಶೂಟಿಂಗ್ ಅಲ್ಲಿ ಕೂಡ ಹಾಗೇನೆ ನಮಗೆ ಒಳ್ಳೆ ಇದಿತ್ತು. ಅಲ್ಲಿ ಅಂದರೆ ಅಲ್ಲಿದ್ದು ಭಾಷೆ ಹಿಂದಿ ನಮಗೆ ಸ್ವಲ್ಪ ಕಡಿಮೆ ಬರೋದು, ಹಾಗಾಗಿ ಮಾತಾಡ್ಸ್ತಿದ್ವಿ ಆಲ್ಮೋಸ್ಟ್. ಅಲ್ಲಿ ಕೂಡ ಹಾಗೇನೆ ಸಮುದ್ರದಲ್ಲೇ ಜಾಸ್ತಿ ಸೆಟ್ ಆ ಥರ ಎಲ್ಲ ಮಾಡ್ತಿದ್ವಿ. ಅಲ್ಲಿಂದ ಶಿಫ್ಟ್ ಆಗಿ ನಾವು ರಾಜಸ್ಥಾನಕ್ಕೆ ಹೋದ್ವಿ. ರಾಜಸ್ಥಾನದಲ್ಲೇ ಇತ್ತು ವರ್ಕ್. ಅಲ್ಲಿದ್ದೊಂದು ಬೇರೆನೇ ಎಕ್ಸ್ಪೀರಿಯನ್ಸ್ ನಮಗೆ ರಾಜಸ್ಥಾನದಲ್ಲಿ. ಅಲ್ಲಿ ಸಹ ಒಳ್ಳೆ ಇದಿತ್ತು. ಅದಕ್ಕಿಂತ ನಮಗೆ ಇಲ್ಲಿ ಇದರಲ್ಲಿ ಗೋವಾದಲ್ಲಿ ಇರಬೇಕಾದ್ರೇ ತುಂಬ ಅಂದರೆ ನೀರಲ್ಲೇ ಬೋಟು ಆ ಥರದನ್ನೇ ಯೂಸ್ ಮಾಡಿಕೊಂಡು ತುಂಬ ಇದಿತ್ತು. ಅದರಲ್ಲಿ ಸ್ವಲ್ಪ ಅಂದರೆ ಟಾಸ್ಕ್ಗಳೆಲ್ಲ ನಮ್ಮದು ಇದಿರಲಿಲ್ಲ, ಅಂದರೆ ವಾಟರ್ ಬೇಸ್ ಟಾಸ್ಕ್ ಇತ್ತು ಜಾಸ್ತಿ. ಮತ್ತು ನಾವು ಅಂಗಡಿಯಿಂದ ತಂದು ಶಾಪಿಂದ ಆ ಥರದ್ದೇ ಮೆಟೀರಿಯಲ್ ಎಲ್ಲ ಯೂಸ್ ಮಾಡುವಂಥದ್ದಿತ್ತು ನಮಗೆ. ಅದರಲ್ಲಿ ಯಾವ ಥರ ಅಂದರೆ ಕಾಡಿದ್ದೇ ಮಾಡಬೇಕಿತ್ತಂತ, ಇದರಲ್ಲಿ ಆ ಥರ ಇರಲಿಲ್ಲ. ನಾವು ಸೆಟ್ ಎಲ್ಲ ಕಬ್ಬಿಣದ ಆ ಥರದ್ದು ಯೂಸ್ ಮಾಡಿ ಎಲ್ಲ ಮಾಡ್ತಿದ್ವಿ. ಇಲ್ಲಿ ಸಹ ಹಾಗೇನೆ ಸ್ವಲ್ಪ ಇಲ್ಲಿದೊಂದು ಪ್ರಾಬ್ಲಮ್ ಎಲ್ಲ ಇತ್ತು ಕೆಲವೊಂದು. ಇಲ್ಲಿ ನಾವೊಂದು ವರ್ಕ್ ಮಾಡಬೇಕಿದ್ರೆ ನಮ್ಮದೇ ಒಬ್ಬ ಟೀಮಲ್ಲಿದ್ದವರು ಒಂದು ವರ್ಕ್ ಮಾಡಬೇಕಾದ್ರೆ ಒಂದು ಕೆಮಿಕಲ್ ಡ್ರಮ್ ಟಾಸ್ಕ್ ಇತ್ತು ನಮಗೆ. ಡ್ರಮ್ ಇದ್ದೊಂದು ಟಾಸ್ಕ್ ಇತ್ತು. ಅದು ಯಾವ ಥರ ಅಂದರೆ, ಒಂದು 4-5 ಡ್ರಮ್ ಎಲ್ಲ ತರಿಸಿದ್ರು, ಕೆಮಿಕಲ್ ಡ್ರಮ್. ನಾವು ಒಂದು ಕಡೆ ಸೆಟ್ ಹಾಕಿ ವರ್ಕ್ ಮಾಡ್ತಿದ್ವಿ, ಇವರು ಈ ಕಡೆಯಿಂದ ಇನ್ನೊಂದು ಕಡೆ ವರ್ಕ್ ಮಾಡಬೇಕಾದ್ರೆ ಇವರು ಕಟ್ ಮಾಡಬೇಕಾದ್ರೆ ಒಂದು ಸಣ್ಣ ಕಿಡಿಯ ಸ್ಪಾರ್ಕ್ ಡ್ರಮ್ ಒಳಗೆ ಹೋಯ್ತು, ಕೆಮಿಕಲ್ ಡ್ರಮ್ ಒಳಗೆ. ಅದು ಫುಲ್ಲು ಗ್ಯಾಸ್. ಅದು ಏನೋ ಅಂದರೆ ಅದರದ್ದು ಫುಲ್ಲು ಬ್ಲಾಸ್ಟ್ ಆಗಿ ಅದರದ್ದು ಮುಚ್ಚಳ ಇದೆಯಲ್ಲ, ಮುಚ್ಚಳ ಬಂದು ಇವನ್ ಕಾಲಿಗೆ ಹೊಡೆದು, ಇವನು ಇನ್ನೊಂದು ಕಡೆ ಕುತ್ಕೊಂಡು ವರ್ಕ್ ಮಾಡ್ತಿದ್ದ, ಕಟಿಂಗ್ ಎಲ್ಲ ಮಾಡ್ತಿದ್ದ ಏನೋ, ಅವನ ಕಾಲಿಗೆ ಬಂದು ಹೊಡಿತದು ಮುಚ್ಚಳ ಬಂದು ಹೊಡೆದು ಹೇಟಿಗೆ ಅವನ ಕಾಲು 2 ತುಂಡಾಗಿತ್ತು. ಕಾಲೇ ಕಟ್ಟಾಗಿತ್ತು. ಒಂದು ಇದರಲ್ಲಿ ಚರ್ಮದಲ್ಲಿ ನೇತಾಡ್ತಿತ್ತು. ಅದನ್ನ ನೋಡ್ಬೇಕಿದ್ದು ನಮ್ಮ ಸೆಟ್ ಹುಡುಗರೇ, ಆ ಡಿಪಾರ್ಟ್ಮೆಂಟ್ ಹುಡುಗರು, ಅವ್ರನ್ನ ವೆಲ್ಡಿಂಗ್ ಕರ್ಕೊಂಡು ಬಂದಿದ್ದು ನಮ್ಮ ಫ್ರೆಂಡ್. ಅವತ್ತು ನೋಡಿ ನಮಗೆ ಫುಲ್ಲು ಟೆನ್ಷನ್ ಕೂಡ ಆಗಿತ್ತು. ಪಾಪ ನಮ್ಮ ಜೊತೆನೇ ಇದ್ದ ಹುಡುಗ ಕಾಲು ಕಟ್ಟಾಯಿತು, ಫ್ಯಾಮಿಲಿ ಇದೆ ಬೇರೆ. ಅದೆಲ್ಲ ಈಗಲೂ ನೆನೆಸ್ಕೊಂಡ್ರೆ ಇದಾಗುತ್ತೆ. ಅಂದರೆ ಅಷ್ಟು ರಿಸ್ಕಲ್ಲಿ ಕೂಡ ನಾವು ವರ್ಕ್ ಮಾಡಿ, ಅಂದರೆ ಆ ಕಡೆ ಸೆಟ್ ಕೂಡ ರೆಡಿ ಮಾಡಿ ಕೊಡಬೇಕು, ಇದು ಕೂಡ ಇದೆ. ಪಾಪ ಎಲ್ಲ ಇವರೆಲ್ಲ ಹೆಲ್ಪ್ ಮಾಡಿದ್ದು ತುಂಬ.
ಒಂದು ದಿವಸ ಶೂಟಿಂಗ್ಗೆ ಕ್ಯಾನ್ಸಲ್ ಎಲ್ಲ ಮಾಡಿಸಿದ್ರು. ಶೂಟಿಂಗ್ ಕ್ಯಾನ್ಸಲ್ ಆಯ್ತು. ಶೂಟಿಂಗ್ ಎಲ್ಲ ಕ್ಯಾನ್ಸಲ್ ಆಗಿ ಎಲ್ಲ ಶಿಫ್ಟ್ ಎಲ್ಲ ಅವ್ರನ್ನ ಹಾಸ್ಪಿಟಲ್ಗೆಲ್ಲ ಶಿಫ್ಟ್ ಮಾಡಿಸಿ ಅವರ ಟೀಮೆಲ್ಲ ಒಟ್ಟು ಮಾಡಿ ದುಡ್ಡೆಲ್ಲ ಕೊಟ್ಟಿದ್ದು, ಅವರಿಗೆ ಹೆಲ್ಪ್ ಎಲ್ಲ ಮಾಡಿದ್ದು. ಚಾನಲ್ ಕಡೆಯಿಂದ ಸಹ ಸಿಕ್ಕಿತ್ತು. ಮತ್ತೆ ಪರ್ಸ್ನಲ್ ಆಗಿ ಎಲ್ಲ ಕಲೆಕ್ಟ್ ಮಾಡಿ ಟ್ರೀಟ್ಮೆಂಟ್ ಎಲ್ಲ ಕೊಡ್ಸೋದು. ಟ್ರೀಟ್ಮೆಂಟ್ ಎಲ್ಲ ಕೊಡಿಸ ಪಾಪ ಕಾಲೀಗ ಇಲ್ಲ ಅನ್ಸುತ್ತೆ ಮೋಸ್ಟ್ಲಿ ಎಲ್ಲ ಇದು ತೆಗ್ದಿದ್ದಾರೆ ಅಂತೇಳಿ ನ್ಯೂಸು. ಕಾಲು ತೆಗ್ದಿದ್ದಾರೆ. ಕಾಲು ತೆಗ್ದಿದ್ದಾರೆ ಅಂತೇಳಿ ಅವ್ರನ್ನೆಲ್ಲ ಬೆಂಗಳೂರಿಗೆ ಶಿಫ್ಟ್ ಮಾಡಿಸಿದ್ವಿ. ಅದೊಂದು ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ ಅಲ್ಲಿ. ತುಂಬ ಆಗಿದೆ ಆ ಥರದ್ದು. ಇದು ಕಣ್ಣೆದುರು ನಡೆದದ್ದು. ಪಾಪ ಅವರು ಕೆಲಸಕ್ಕಂತ ಬಂದಿದ್ದು ನಮ್ಮ ಜೊತೆ, ಅವ್ರದ್ದು ಲೈಫೇ ಒಂಥರ ಇದಾಯಿತು ಒಂದು ಸಣ್ಣ ಇದರಿಂದ. ಫ್ಯಾಮಿಲಿ ಇತ್ತು ಅವರಿಗೆ. ಫ್ಯಾಮಿಲಿ ಅಂತ ಮಕ್ಕಳೇ ಚಿಕ್ಕ ಚಿಕ್ಕ ಹುಡುಗೇನಿತ್ತು, ಹೆಣ್ಮಗುವಿನ ಚಿಕ್ಕ ಮಗು ಇತ್ತು ಆವಾಗಲೇ. ಮತ್ತು ಅವ್ರನ್ನ ಮತ್ತೆ ಇದು ಮಾಡಿದ್ದು. ಮತ್ತು ನಮ್ಮದು ವರ್ಕ್ ಅದು ಕಂಟಿನ್ಯೂ ಆಯಿತು. ಮತ್ತು ಅಲ್ಲಿ ಶೂಟಿಂಗ್ ಎಲ್ಲ ಆಗಿ ರಾಜಸ್ಥಾನ ಶಿಫ್ಟ್ ಆದ್ವಿ. ಅಲ್ಲಿ ಕಂಟಿನ್ಯೂಟಿ ಇತ್ತು. ಅಲ್ಲಿ ಸಹ ಹಾಗೇನೆ ಒಂದು ದೊಡ್ಡ ದೊಡ್ಡ ಪ್ಯಾಲೇಸಲ್ಲಿ, ಅದು ಸಹ ಒಳ್ಳೆ ಎಕ್ಸ್ಪೀರಿಯನ್ಸ್ ನಮಗೆ. ಪ್ಯಾಲೇಸಲ್ಲಿ ಉಳಿಯೋದು ಅಂದರೆ ನಮಗೆಲ್ಲ ರೂಮ್ ಮಾಡಿ ಕೊಟ್ಟಿದ್ರು, ಒಳ್ಳೊಳ್ಳೆ 5 ಸ್ಟಾರ್ ಹೋಟೆಲಲ್ಲಿ ಒಳ್ಳೆ ಇದಿತ್ತು. ಅದು ಸಹ ಒಳ್ಳೆ. ಇಲ್ಲಿದ್ದು ಸಮುದ್ರದ್ದು ಕಾನ್ಸೆಪ್ಟ್ ಅಲ್ಲಿಗೆ ಅವ್ರದ್ದು ಕ್ಲೋಸ್ ಆಯಿತು. ನಂತರ ಅವರಿಗೆ ಮರುಭೂಮಿದ್ದು ಕಾನ್ಸೆಪ್ಟ್ ಇತ್ತು ಜೈಪುರಲ್ಲಿ. ಇವ್ರು ಹೇಳಿದರು ಫಸ್ಟಿಗೆ ಫುಲ್ಲು ಮರುಭೂಮಿ ಇದೆ ಹಾಗೆ ಹೀಗೆ ಅಂತೇಳಿ. ಅದೇನಾಗಿದೆ ಅಂದರೆ 1 ವಾರ ಮುಂಚೆ ಮಳೆ ಬಂತಂತೆ ಅಲ್ಲಿ. ನಾವು ಹೋಗಿ ನೋಡ್ತೇವೆ ಫುಲ್ಲು ಹಸಿರು ಇದ್ರ ಥರ ಇತ್ತು, ಫುಲ್ಲು ಹಸಿರು ಬೆಟ್ಟ ಥರ. ನಾವು ಅನ್ಕೋ ಮರುಭೂಮಿಯಲ್ಲಿ ಹಸಿರು ಹೇಗೆ ಇದು. ಮತ್ತೆ ಒಂದು ವಾರಕ್ಕೆಲ್ಲ ಮತ್ತೆ ಸೇಮ್ ಹಾಗೆ ಮರುಭೂಮಿ ಥರ ಡ್ರೈ ಆಯಿತು. ಅಲ್ಲಿ ಅಂದರೆ ನೆಲಕ್ಕೆ ಕಾಲಿಡುವ ಆಗಿಲ್ಲ, ಅಷ್ಟು ಬಿಸಿ. ಇಲ್ಲಿ ನಮ್ಮ ಹುಡುಗರೆಲ್ಲ ಏನಂದರೆ ಇಲ್ಲಿ ಗೋವಾದಲ್ಲೆಲ್ಲ ಶೂ ಅದೆಲ್ಲ ತಗೊಂಡು ಮರುಭೂಮಿಯಲ್ಲಿ ಹಾಕಿದ್ರೆ ಎಲ್ಲ ಕಿತ್ಕೊಂಡ್ಬಂತಿದ್ದು ಗಮ್ಮೆಲ್ಲ. ಆ ಥರ ಎಲ್ಲ ನಗಡಿ ಎಲ್ಲ ಸಾಕಾಯ್ತು ಅವ್ರಿಗೆ ನೋಡಿ ಎಲ್ಲ. ಅಲ್ಲಿ ಸಹ ಹಾಗೇನೆ. ಅಲ್ಲಿ ಯಾವ ಥರ ಅಂದರೆ ನಮಗೆ ಧೂಳು ಮತ್ತು ಬಿಸಿ. ಇಲ್ಲಿ ಆಪೋಸಿಟ್ ಅದರದ್ದು ತಂಪು. ಅಲ್ಲಿ ಸಡನ್ನಿ ವೆದರ್ ಚೇಂಜ್, ಬಿಸಿ ಆಗ್ತಿತ್ತು. ನಾವು ನೈಟೆಲ್ಲ ವರ್ಕ್ ಮಾಡ್ತಿದ್ವಿ, ಹಗಲೊತ್ತು ವರ್ಕ್ ಮಾಡಲಿಕ್ಕೆ ಆಗ್ತಿರ್ಲಿಲ್ಲ. ಅಲ್ಲಿ ಕೂಡ ಬಿಸಿಗೆ ನೈಟೆಲ್ಲ ವರ್ಕ್ ಮಾಡ್ತಿದ್ವಿ. ಅಲ್ಲಿ ಯಾವ ಥರ ಅಂದರೆ ಒಂದು ಮರುಭೂಮಿ ಜೈಪುರಲ್ಲಿ ಇದ್ರೆ ಇಲ್ಲಿಂದ ಸುಮಾರು ಕಿಲೋಮೀಟರ್ ದೂರ ನಮ್ದು ರೂಮ್, ಡೈಲಿ ಅಪ್ ಆ್ಯಂಡ್ ಡೌನ್. ಓಕೆ, ಆ ಥರ ವರ್ಕ್ ಟಾಸ್ಕ್. ಅಲ್ಲಿ ಅಂದರೆ ಒಂದು 1 ಅವರ್ ನಮಗೆ 1-1.5 ಅವರ್ ಜರ್ನಿನೇ ಇತ್ತು ಹೋಗ್ಲಿಕ್ಕೆ. ಅಲ್ಲಿಂದ ಡೆಸರ್ಟ್ಗೆ ಹೋಗ್ಲಿಕ್ಕೆ ರೂಮ್ ಒಂದು ಕಡೆ ಮಾಡಿದ್ರು, ನಮಗೆ ಶೂಟಿಂಗ್ ಸ್ಪಾಟ್ ಒಂದು ಕಡೆ ಮಾಡಿದ್ರು. ಅದು ಜರ್ನಿನೇ ತುಂಬ ಅಂದರೆ ಬೇಗ ನಾವೊಂದು 4 ಗಂಟೆಗೆ 5 ಗಂಟೆಗೆಲ್ಲ ಎದ್ದು ಎಲ್ಲ ರೆಡಿ ಆಗಬೇಕಿತ್ತು. ಬಸ್ ಇದು ನಮ್ಮದು ಗಾಡಿ ಬಂದು ಕೆಳಗಡೆ ಕಾಯ್ತಿತ್ತು. ಅವಾಗ ರೆಡಿ ಮಾಡಿ ನಾವು ತಿಂಡಿ ಗಿಂಡಿ ಎಲ್ಲ ಮಾಡಿಕೊಂಡು ಕೆಲವೊಂದು ಸರಿ ನಾವು ಶೂಟಿಂಗ್ ಸ್ಪಾಟಿಗೆ ಡೈರೆಕ್ಟ್ ತಿಂಡಿ ಎಲ್ಲ ತರಿಸ್ಕೊತಿದ್ವಿ. ನಮ್ಗೆ ಇಲ್ಲೆಲ್ಲ ಇದಾಗೋದಿಲ್ಲ, ಲೇಟ್ ಆಗುತ್ತೆ, ಆ ಥರ ಇತ್ತು. ಅಲ್ಲಿ ಹೋಗಿ ಮತ್ತೆ ಮೆಟೀರಿಯಲ್ ಎಲ್ಲ ಇದು ಮಾಡಿ ರೆಡಿ ಮಾಡಿ ಅಲ್ಲಿ ರೆಡಿ ಮಾಡ್ತಿದ್ವಿ ವರ್ಕ್ ಆ ಡೆಸರ್ಟಲ್ಲೆಲ್ಲ. ಅಲ್ಲಿ ಸಹ ಒಳ್ಳೆ ಇದಿತ್ತು. ಅಲ್ಲಿ ಸಹ ಕೆಲವೊಂದು ಅಲ್ಲಿದ್ದು ಊರಿದ್ದೆಲ್ಲ ಜನ. ಅಲ್ಲಿ ಫುಡ್ ಹೆಂಗಿತ್ತು? ಅಲ್ಲಿ ಮಾತ್ರ ನಮಗೆ ಫುಡ್ಡಿದ್ದೊಂದು ಪ್ರಾಬ್ಲಮ್ ಇತ್ತು ಅಲ್ಲಿ ನಮಗೆ. ಎಲ್ಲಿ? ಜೈಪುರಲ್ಲಿ ಅಂದರೆ ಡೈಲಿ ಚಿಕನ್. ನಮ್ಗೆ ಯಾವ ಥರ ಆಗಿದೆ ಅಂದರೆ ಚಿಕನ್ನು, ಈ ಜನ್ಮಕ್ಕೆ ಚಿಕನ್ ಸಾಕಾಗಿದೆ. ಯಾವ ಥರ ಅಂದರೆ ಹೊರಗಡೆ ಇದಕ್ಕೆಲ್ಲ ಟಾಯ್ಲೆಟ್ಗೆಲ್ಲ ಹೋಗ್ಲಿಕ್ಕೇನು ಆಗ್ತಿರ್ಲಿಲ್ಲ. ಆ ಥರ ಫುಲ್ ಹೀಟು, ಬಾಯಲ್ಲೆಲ್ಲ ಹುಣ್ಣಾಗಿ ಹೀಟಿಗೆ. ನಾವು ಲಾಸ್ಟ್ ಯಾವ ಥರ ಅಂದರೆ ತಿಳಿ ಸಾರಲ್ಲಿ ಊಟ ಮಾಡ್ತಿದ್ವಿ. ಚಿಕನ್ ಬೇಡವೇ ಅಂತೆ ತಿಳಿಸಾರು ಮಾಡ್ತಿದ್ರು ಅಲ್ಲಿ. ತಿಳಿಸಾರು ಮಾಡ್ತಿದ್ರು, ರಸಮ್ ಥರ ಏನೋ ಮಾಡ್ತಿದ್ರು. ಮತ್ತೆ ಎಲ್ಲ ಇದೆ ಅವ್ರದ್ದು ವೈಟ್ ರೈಸು. ನಮಗೆ ಈ ಕಡೆ ಸ್ವಲ್ಪ ಇದಾಗಿರೋದು ಬಾಯ್ಲ್ಡ್ ರೈಸ್ ತಿನ್ನೋದ್ರಿಂದ ನಮಗೆ ಸ್ವಲ್ಪ ಅಭ್ಯಾಸ ಆಗಿತ್ತು. ಆದರೆ ನಿಮಗೆ ಬಾಂಬೆ ಪ್ರೊಡಕ್ಷನ್ ಆಗಿರೋದ್ರಿಂದ ಅವ್ರದ್ದು ಫುಡ್ ಚೇಂಜ್ ಅವ್ರಿಗೆ ಪ್ರತಿಯೊಂದಕ್ಕೂ ಗೀ ಆ ಥರ, ಆಲೂಗಡ್ಡೆ ಜಾಸ್ತಿ, ಆಲೂಗಡ್ಡೆ ಜಾಸ್ತಿ, ಮತ್ತೆ ಮೈದಾ, ಆಲೂ ಪರೋಟ, ಆ ಥರದ್ದೆಲ್ಲ ಜಾಸ್ತಿ ಇರೋದ್ರಿಂದ ನಮಗೆ ಅಷ್ಟೇನು ಇದಿರಲಿಲ್ಲ. ಗೋವಾದಲ್ಲಿ ಯಾವ ಥರ ಅಂದರೆ ಬೆಳಿಗ್ಗೆನೆ ಆಮ್ಲೆಟ್ಟು, ಇದು ಪಾವ್, ಅದು ಗಟ್ಟಿ ಪಾವು,
ಸ್ವಲ್ಪ ಅದು ಸಹ ಫಸ್ಟ್ ನಮಗೆ ಒಳ್ಳೆ ಆಗ್ತಿತ್ತು. ನೆಕ್ಸ್ಟ್ ಅದು ಕೂಡ ಚೇಂಜ್ ಆಯಿತು ನಮಗೆ. ಬೇಡವೇ ಬೇಡ ಈ ಬ್ರೆಡ್ ಸಾವಸೇವೆ ಬೇಡ ಅಂತ ಆ ಥರ ಆಗೋಯ್ತು. ಆದರೂ ತೊಂದರೆ ಇಲ್ಲ, ಎಲ್ಲ ಒಂದೊಂದು ಸೈಡಿದ್ದು ಫುಡ್ಡು ನಮಗೆ ಎಕ್ಸ್ಪೀರಿಯನ್ಸ್ ಆಯಿತು. ನಾ ಡೈಲಿ 2 ಎಳ್ನೀರೆಲ್ಲ ಕುಡಿತಿದ್ದೆ ಅಲ್ಲಿ. ಡೈಲಿ ಸಂಜೆ ಹೋಗೋದು, ಫ್ರೂಟ್ಸ್ ತಿನ್ನೋದು, ಎಳ್ನೀರು ಕುಡಿಯೋದು. ನಮ್ಮ ಕಡೆ ಎಳ್ನೀರೆಲ್ಲ ಈಗ ಡೈರೆಕ್ಟ್ ಕುಡಿಯೋದು. ಅವರು ಅದನ್ನ ನೋಡಿ ವಿಚಿತ್ರ, ಇವು ಯಾವ ಥರ ಈ ಥರ ಕುಡಿತಾರೆ, ಸ್ಟ್ರಾ ಹಾಕಿ ಕುಡಿತಿದ್ವಲ್ಲ ಅಲ್ಲಿ. ನಾವು ಮಾಮೂಲಿ ಸ್ಟ್ರಾ ಹಾಕಿ ಎಲ್ಲ ಕುಡಿಯೋದಲ್ವಾ, ಕುಡಿಯೋದು. ನಾವು ಅಂದರೆ ಒಂದ್ಸರಿ ಈಗ ಎತ್ತಿ ಕುಡಿದ್ರೆ ಫುಲ್ ಕಾಲಿಗೆ ಇಳಿಸೋದಿಲ್ಲ ಈ ಕಡೆ ಎಲ್ಲ. ನಮ್ದೊಂದು ಅದು ಅಭ್ಯಾಸ ಆಗೋಗಿದೆ. ಅಲ್ಲಿ ಅವ್ರು ನೋಡಿ ಅವರೇ ಹೇಳುದು, ನೀವು ಯಾವ ಥರ ಕುಡಿಯುವುದು ಹೀಗೆ ಹಾಗೆ. ಸುಮ್ಮನೆ ಇಲ್ಲಿಂದ ಬಂದದ್ದು, ನಾವು ಹೇಳಿದ್ವಿ ಉಡುಪಿಯಿಂದ ಬಂದದ್ದು, ಮ್ಯಾಂಗ್ಳೂರು ಈ ಸೈಡ್. ಹೌದು, ಅವ್ರವ್ರೇ ಮಾತಾಡ್ಕೊಳ್ಳೋದು, ಅವ್ರದ್ದು ಆ ಥರ ಈ ಥರ ಅಂತೇಳಿ. ಒಳ್ಳೆ ಇತ್ತು. ಅಲ್ಲಿ ಸಹ ಫ್ರೆಂಡ್ ಆಗಿದ್ರು ಅವರು ಕೂಡ. ಅಲ್ಲಿ ಕೆಲವೊಬ್ರು ನಾವು ಡೈಲಿ ಒಂದು ಅಂಗಡಿಗೆ ಹೋಗ್ತಿದ್ವಿ, ಅವ್ರು ಒಳ್ಳೆ ಮಾತಾಡ್ತಿದ್ರು ನಮ್ಮನ್ನ. ಎಲ್ಲಿಂದ ಬಂದದ್ದು, ಯಾವ ಥರ, ಹೇಗೆ ಶೂಟಿಂಗ್ ಎಲ್ಲ ಹಾಗೆಲ್ಲ. ಓದಲ್ಲೆಲ್ಲ ಒಂದೊಂದೊಬ್ರು ನಮಗೆ ಕ್ಲೋಸ್ ಆಗ್ತಾ ಇರ್ತದೆ ಹಾಗೆ. ಅಂದರೆ ನಾವು ಮಾತಾಡೋದು ಸಹ ಸ್ವಲ್ಪ ಹಾಗೆ ಇರುತ್ತಲ್ವ ನಮ್ದು ಈ ಕಡೆದ್ದು. ಫ್ರೆಂಡ್ಲಾಗೆ ಮಾತಾಡ್ತೀವಿ, ಕಿರಿಕಿರಿ ಮಾಡ್ಲಿಕ್ಕೆ ಹೋಗುದಿಲ್ಲ ಯಾರಿಗೂ. ಹಾಗಾಗಿ ನಮ್ಮ ಹತ್ರ ಸಹ ಅವರು ಹಾಗೇನೇ ಇರ್ತಾರೆ ಹಾಗೆ. ಒಟ್ಟಲ್ಲಿ ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸು, ಒಳ್ಳೊಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ನಮಗೆ. ಒಂದೊಂದು ಪ್ರೋಗ್ರಾಮು ಒಂದು ವಾರ ಆ ಥರ ಮುಗಿಸಿ ಬಂದಿದ್ದೀವಿ. ಕಿರಿಕಿರಿ ಆಗಿದೆ ಅದು ಸಹ ಉಂಟು. ನಾವು ನೋಡಿ ಸ್ವಾಮಿ ಅಂತೇಳಿ ಪ್ರೋಗ್ರಾಮ್ ಮಾಡಿದ್ದೆವು, ದಪ್ಪ ಇರೋರದು, ಸಣ್ಣ ಇರೋರದು ಆ ಥರ. ಅದರಲ್ಲಿ ಸಹ ಹಾಗೆ 1 ವಾರದ್ದು ಪ್ರೋಗ್ರಾಮು ಅಲ್ಲಿ ಬೇಡ ಅಂತೇಳಿ ಬಂದದ್ದು ಇದೆ ಆ ಥರ. ಅಂದರೆ ಅಲ್ಲಿ ಕೆಲವೊಂದು ಪ್ರಾಬ್ಲಮ್ ಇತ್ತು. ಅದೇ ನೆಗೆಟಿವ್ ಇದ್ರದ್ದು, ದೇವಭೂತದ್ದು ಆ ಥರದ್ದೆಲ್ಲ ಇತ್ತು. ಹೇಳ್ತಿದ್ರು, ನಮಗೆ ಅಂತೂ ಎಕ್ಸ್ಪೀರಿಯನ್ಸ್ ಆಗಲಿಲ್ಲ. ಮತ್ತು ಆ ಟೈಮಲ್ಲಿ ಬೇರೆ ಪ್ರೋಗ್ರಾಮ್ ಇತ್ತು, ಅದರದ್ದು ಇವರೆಲ್ಲ ಚೇಂಜ್ ಇದ್ದರು. ಅದನ್ನು ಟೀಮ್ ಎಲ್ಲ ಚೇಂಜ್ ಇತ್ತು. ಕೆಲವೊಂದು 1 ವಾರದ್ದು, 1 ತಿಂಗಳಿದ್ದು ಆ ಥರ ಇತ್ತು. ಡೈನೋಸರ್ ನೀವು ಮಾಡಿದ್ದ? ಇದು ನಾವು ಮಾಡಿದ್ದು. ಇದು ನಾವು ಸ್ಟಾರ್ಟಿಂಗ್ ನಾವು ವರ್ಕೆಲ್ಲ ಇದು ಮಾಡುವಾಗ ಒಂದು ಡೈನೋಸರ್ ಕಾನ್ಸೆಪ್ಟ್ ಮಾಡುವ ಅಂತೇಳಿ ಟಿ ವಿಯಲ್ಲೆಲ್ಲ ನಮ್ಮದು ಯೂಟ್ಯೂಬಲ್ಲೆಲ್ಲ ನೋಡಿ. ಇದು ಎಲ್ಲಿಗೆ ಮಾಡಿದ್ದು? ಇದು ಅಂದರೆ ನಾವು ಪ್ರೊಸೆಷನ್ಗೆಲ್ಲ ತಗೊಂಡು ಹೋಗ್ತೇವಲ್ವ, ಓಕೆ, ಆ ಥರ ಮಾಡಿದ್ವಿ. ಅಲ್ಲಿ ಯಾವ ಥರ ಅವರು ಮಾಡಿರ್ತಾರೆ ಫಾರಿನರ್ಸ್ ಡೈನೋಸರ್ ಫಿಲ್ಮ್ಗೆ, ಆ ಥರ ಅದನ್ನೇ ನಾವು ಇಲ್ಲಿದ್ದ ಮೆಟೀರಿಯಲ್ಗೆ ಯಾವ ಥರ ಮಾಡ್ಬೋದು ಅಂತೇಳಿ ಇಲ್ಲಿ ನಾವೇ ಕೂತ್ಕೊಂಡು ಮಾತಾಡಿ ಒಂದು ಡೈನೋಸರ್ ಥರ ಮಾಡಿ ಒಳ್ಳೆ ಕ್ಲಿಕ್ ಆಯಿತು. ಅದು ಕೂಡ ನಮ್ಮದು ಇದೆಲ್ಲ ಫೇಸ್ಬುಕ್ಕಲ್ಲಿ ಅದೆಲ್ಲ ಬಿಟ್ಟು. ಯಾವ ಫೆಸ್ಟಿವಲ್ ಅದು? ಇದು ನಾವು ಅಂದರೆ ದಸರಾ ಟೈಮಲ್ಲಿ ಆ ಥರ ಮಾಡಿದ್ದು. ನಾವೇ ಒಂದು ಗ್ರೂಪಲ್ಲಿ, ಅದೇ ಚಿನ್ನು ಆಡಿಸಿದ್ದು ಗ್ರೂಪಲ್ಲಿ ನಾವೇ ಮಾಡಿದ್ದು. ಅದು ಒಳ್ಳೆ ಕ್ಲಿಕ್ ಆಯಿತು. ಮಾಡಿದ್ದು ಕೆಲವರಿಗೆ ವಿಚಿತ್ರ ಅನಿಸುತ್ತು, ಇದು ಯಾವ ಥರ ಇದನ್ನು ವರ್ಕ್ ಮಾಡ್ತಿದ್ದಾರೆ, ಒಳಗೆ ತಲೆ ಎಲ್ಲ ಹೀಗೆ ಅಲ್ಲಾಡೋದು. ಸೇಮ್ ನಿಮಗೆ ಒರಿಜಿನಲ್ ಯಾವ ಥರ ಫೀಲ್ ಆಗ್ತಿತ್ತು ಆ ಥರನೇ ಕೊಡ್ತಿತ್ತು ಅವರಿಗೆ, ನೋಡೋರಿಗೆಲ್ಲ, ಮಕ್ಕಳಿಗೆ ಆ ಥರ ಖುಷಿ ಆಗ್ತಿತ್ತು. ಹಾಗೆ ಇದನ್ನು ನಾವು ಫೇಸ್ಬುಕ್ಕಲ್ಲೆಲ್ಲ ಆ್ಯಡ್ ಮಾಡಿದ್ವಿ, ನೋಡ್ತಿದ್ರು. ಹಾಗೆ ಒಂದು ಸರಿ ನಮಗೆ ಮಜಾ ಭಾರತದಿಂದ ಫೋನ್ ಬಂತು, 2 ಡೈನೋಸರ್ ಬೇಕು ಮಾಡಿಕೊಡ್ತೀರಾ ಅಂತೇಳಿ. ಆಯಿತು, ಮೆಟ್ರಿಯಲ್ ಒಂದು ಈ ಥರ ಇದೆ, ತರಿಸಿಟ್ಟಿರಿ, ನಾವು ಬಂದು 2 ದಿನದಲ್ಲಿ ಮಾಡಿ ಕೊಡ್ತೇವೆ ಅಂತೇಳಿ. ಅರ್ಜೆಂಟ್ ಇತ್ತು ಅದು ಕೂಡ, ಅಂದರೆ ಎಂಥದೋ ಒಂದು ಆ ಸಿಚುವೇಶನ್ಗೆ ಅದು ಬೇಕಿತ್ತು ಅಂತೇಳಿ ಅರ್ಜೆಂಟಿಗೆ ಮತ್ತೆ ಮಾಡಲಿಕ್ಕೆ ಅಂತೇಳಿ ನಾವು 2 ದಿವಸದಲ್ಲಿ ಮಾಡಿಕೊಡ್ತೇವೆ ಅಂತೇಳಿ ಬಂದ್ವಿ. ಆವಾಗ ಬೆಂಗಳೂರಲ್ಲಿ ನಮಗೆ ಎಲ್ಲ ರೆಡಿ ಮಾಡಿ ಕೊಟ್ಟಿದ್ವಿ. ಆವಾಗ ನಮಗೆ ಅಲ್ಲಿ ಮಜಾ ಭಾರತದಲ್ಲಿ ಇದೊಂದು ಮಾಡಲಿಕ್ಕೆ ಒಂದು ಅವಕಾಶ ಕೊಟ್ಟರು ನಮಗೆ. ಇವರು ಕರೆದು ಬಿಟ್ಟು ಈ ಥರ ಮಾಡಿ ನಮಗೆ 2 ಡೈನೋಸರ್ ಬೇಕು, ಅದರ ಜೊತೆ ಒಂದು ಡ್ರ್ಯಾಗನ್ ಬೇಕು, ಈ ಥರ ಕಾನ್ಸೆಪ್ಟ್ ಇದೆ, ಒಂದು ಲವ್ ಸೀನ್ ಏನೋ ಆ ಥರ ಅದರಲ್ಲಿ. ಆಯಿತು ಮಾಡಿಕೊಡುವ ಅಂತ ಹೇಳಿದ್ವಿ. ಮೆಟೀರಿಯಲ್ ಎಲ್ಲ ತರಿಸಿದ್ವಿ. ಅದು ಯಾವ ಥರ ಆಗಿದೆ ಅಂದರೆ, ನಾವು ಫಸ್ಟ್ ಮಾಡಿರೋವಂಥದ್ದು ನಮ್ಮ ಇದರಲ್ಲಿ ನಮ್ಮದು ಬೇರೆನೇ ಇತ್ತು ಅದರಲ್ಲಿ ಮೆಟೀರಿಯಲ್. ಅದು ಅರ್ಜೆಂಟಿಗೆ ಅಲ್ಲಿ ಮಾಡಬೇಕಂದ್ರೂ ಮೆಟೀರಿಯಲ್ ಚೇಂಜ್ ಆಯಿತು. ಓಕೆ, ಫಸ್ಟ್ ಒಂದು ಮಾಡಿದ್ವಿ, ಅದು ಕರೆಕ್ಟ್ ಬರಲಿಲ್ಲ. ಲಾಸ್ಟಿಗೆ ನಮ್ಮದೇ ಒಂದು ಓನ್ ಪ್ಲ್ಯಾನ್ ಮತ್ತು ಇದೆಲ್ಲ ಮಾಡಿಕೊಂಡು ಮತ್ತು ಅವ್ರ ಹತ್ರ ಹೇಳಿ ಈ ಥರ ಸ್ವಲ್ಪ ತಂದು ಕೊಡಿ, ಕರೆಕ್ಟ್ ಆಗ್ತಾ ಇಲ್ಲ ಇದು ಮಾಡಲಿಕ್ಕೆ ಅಂತೇಳಿ
ಪೇಂಟಿಂಗ್ ಎಲ್ಲ ಅವರಿಗೆ ಸೆಟ್ಟಿಗೆ ಆಗುವ ಥರ ಪೇಂಟ್ ಆ ಥರ ಎಲ್ಲ ಇದು ಮಾಡಿ ಚೇಂಜಸ್ ಮಾಡಿ ಮತ್ತೆ ಕ್ಲಿಯರ್ ಆಯಿತು ಅದು ಕರೆಕ್ಟ್ ಆಯಿತು. ಅದು ನಾವು ಇಬ್ಬರು ಕಂಟೆಸ್ಟೆಂಟ್ ಇದ್ರು ಅದರಲ್ಲಿ, ಶಿವು ಮತ್ತು ಇನ್ನೊಬ್ಬರು ಇದ್ದರು, ಅವರಿಗೆ ಹಾಕ್ಸಿದ್ವಿ. ಒಳ್ಳೆ ಪ್ರಾಕ್ಟೀಸ್ ಕೂಡ ಒಳ್ಳೆ ಇದಾಯಿತು, ಕ್ಲಿಕ್ ಆಯಿತು. ಮತ್ತು ಹೀಗೀಗೆ ಮಾಡಿ ಅಂತೇಳಿ ಅವರು ಸಹ ಡೈರೆಕ್ಷನ್ ಟೀಮ್ ಅವರೆಲ್ಲ ಹೇಳಿ ಲಾಸ್ಟಿಗೆ ಅದು ಒಳ್ಳೆ ಸ್ಟೇಜಲ್ಲಿ ಸಹ ಒಳ್ಳೆ ಪರ್ಫಾರ್ಮೆನ್ಸ್ ಆಯಿತು. ಖುಷಿ ಆಯಿತು ನಮಗೆ. ಅದರಲ್ಲಿ ಜಡ್ಜ್ ಆಗಿ ಇವರು ಗುರುಕಿರಣ್ ಸರ್ ಮತ್ತು ರಚಿತಾರಾಮ್ ಅವರು ಇದ್ದರು. ಅವರು ಸಹ ಅದೇ ಹೇಳಿದರು, ಇದು ಯಾರು ಮಾಡಿದ್ದು, ಆವಾಗ ಆ್ಯಂಕರ್ ಎಲ್ಲ ಹೇಳಿ ನಮ್ಮ ಹೆಸರೆಲ್ಲ ಹೇಳಿಬಿಟ್ಟು ಈ ಥರ ಆಗಿದೆ. ಒಳ್ಳೆ ಒಪಿನಿಯನ್ಸ್ ಆಯ್ತು ಅಲ್ಲಿ. ಧನು ಅಂಡ್ ಟೀಮ್ ಅವ್ರಿಗೂ ಬರಬೇಕು ಜೋರಾದ ಚಪ್ಪಾಳೆ. ಥ್ಯಾಂಕ್ ಯು ಸೋ ಮಚ್. ಮಿನಿ ಬ್ರಾಡ್ವೇ ಶೋ ನೋಡ್ದಂಗೆ ಆಯ್ತು. ಸೊ ಎಲ್ರಿಗೂ ಹ್ಯಾಟ್ಸ್ ಆಫ್. ತುಂಬಾ ಚೆನ್ನಾಗಿದೆ ಅಲ್ಲ ಅದು. ಹಾಂ, ಒಳ್ಳೆ ಅಂದರೆ ಅದು ಫಸ್ಟ್ ಇದರಲ್ಲಿ ಮಾಡ್ತಿರೋದು ಅದು ಕಾನ್ಸೆಪ್ಟ್. ಟಿ ವಿ ಶೋಗಳಲ್ಲಿ ಈ ಥರ ಬರಲಿಲ್ಲ ಅಂತೇಳಿ ಅವರೇ ಇದು ಮಾಡಿದ್ರು. ಮತ್ತೆ ಖುಷಿ ಆಯ್ತು ನಮಗೆ. ಅಲ್ಲಿ ಸಹ ಹೋಗಿದ್ದು ಅವರು ನಮ್ಮನ್ನೆಲ್ಲ ಒಳ್ಳೆ ಇದು ಮಾಡಿದರು. ಬೇಕಾದಾಗೆ ಮೆಟ್ರಿಯಲ್ಲು ತಂದು ಕೊಟ್ಟರು ನಮಗೆ. ಅಂದರೆ ಯಾವ ಥರ ಅಂದರೆ ನಮಗೆ ಮೆಟ್ರಿಯಲ್ ಎಲ್ಲ ಕರೆಕ್ಟ್ ಸಿಕ್ಕಿದ್ರೆ ಒಳ್ಳೆ ಬರುತ್ತೆ. ಒಂದು ವೇಳೆ ಅವ್ರದ್ದು ಪ್ರಾಬ್ಲಮ್ ಹೇಳ್ತಾರೆ, ಹೀಗೆ ಸಿಗಲಿಲ್ಲ ಅಂತ ಹೇಳಿದ್ರು ಕೂಡ ನಾವೇನೇ ಮಾಡ್ತೀವಿ, ಆಯಿತು ತೊಂದರೆ ಇಲ್ಲ, ಇದ್ದಿದ್ರಲ್ಲಿ ನಾವು ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡಿ ಅದೊಂದು ನಮ್ಮದು ಮುಂಚಿನಲ್ಲೂ ಕೂಡ ಹಾಗೇನೆ ಇದ್ದ ಮೆಟೀರಿಯಲಲ್ಲೇ ನಾವು ರೆಡಿ ಮಾಡ್ಕೊಂಡು ಹೋಗುವಂಥದ್ದು. ಅದು ನಮಗೆ ಸೆಟ್ ಆಗಿತ್ತು. ಈ ಥರ ಇದ್ರೂ ಕೂಡ ಇದ್ದಿದ್ರಲ್ಲಿ ಏನಾದರೂ ಅಡ್ಜಸ್ಟ್ಮೆಂಟ್ ಮಾಡುವ ಅಂತೇಳಿ. ಈ ಕೆಲವೊಬ್ರು ಯಾವ ಥರ ಅಂದರೆ ಇಲ್ಲ ನಮಗೆ ಇದು ಬೇಕೇ ಬೇಕು, ಇದ್ದಿದ್ರೆ ಮಾತ್ರ ನಾವು ಮಾಡೋದು, ಆ ಥರ ಇದ್ದಿದ್ದು. ನಾವು ಹಾಗೆ ಎಲ್ಲ ಹೋಗುದಿಲ್ಲ, ನಮಗೆ ಇದ್ದಿದ್ರಲ್ಲಿ ಏನು ಬೇಕಿದ್ರೆ ಮಾಡ್ಬೋದು ಹಾಗೆ. ಹಾಗಾಗಿ ನಮ್ಮನ್ನು ಸ್ವಲ್ಪ ಒಳ್ಳೆ ನಂಬ್ತಾರೆ, ಇವ್ರ ಹತ್ರ ಕೊಟ್ಟರೆ ಏನು ಸಹ ಮಾಡ್ತಾರೆ ಪ್ರೀತಿಯಿಂದ. ಹಾಗೆ ಇವರು ಅಡ್ಜಸ್ಟ್ ಆಗ್ತಾರೆ ಯಾವುದಕ್ಕೂ ಕೂಡ ಅಂತೇಳಿ ನಮ್ಮನ್ನು ತುಂಬ ಇದು ಮಾಡ್ತಾರೆ. ಹಾಗಾಗಿ ಈ ಪ್ರೋಗ್ರಾಮಲ್ಲಿ ಕೂಡ ಅವರು ಒಳ್ಳೆ ಮಾತಾಡಿಸಿದ್ರು ನಮ್ಮನ್ನು. ರಚಿತಾರಾಮ್ ಎಲ್ಲ, ಗುರುಕಿರಣ್ ಸರ್ ಕೂಡ ಒಳ್ಳೆ ಮಾತಾಡಿಸಿದ್ರು ನಮಗೆ.